ಉದಯವಾಣಿ ವೀಕ್ಷಕರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಮೇಶ್ ಅಂತ. ನಾನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಡಿಪಾರ್ಟ್ಮೆಂಟ್ ಆಫ್ ರೇಡಿಯೇಷನ್ ಆಂಕಾಲಜಿ. 7 ಸೆಪ್ಟೆಂಬರ್ 2025 ವರ್ಲ್ಡಲ್ಲಿ ಫಸ್ಟ್ ಟೈಮ್ ರೇಡಿಯೋಥೆರಪಿ ಅವೇರ್ನೆಸ್ ಬಗ್ಗೆ ಒಂದು ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ರೇಡಿಯೋಥೆರಪಿ ಬಗ್ಗೆ ಒಂದು ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಏನಿದೆ ಅಂತ ಅದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಾನು ಬಂದಿದ್ದೀನಿ ಇವತ್ತು. ನೀವು ಕೇಳ್ಬೋದು ರೇಡಿಯೇಷನ್ ಥೆರಪಿ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು. ಇವಾಗ ನೋಡಿದ್ರೆ ಏನಂದರೆ ವರ್ಲ್ಡಲ್ಲಿ ಕ್ಯಾನ್ಸರ್ನು ತುಂಬ ಕಾಮನ್ ಆಗಿದೆ. ಆಲ್ಮೋಸ್ಟ್ ನಮ್ಮ ವರ್ಲ್ಡಲ್ಲಿ 19 ಮಿಲಿಯನ್ ಕೇಸಸ್ ಕ್ಯಾನ್ಸರ್ ಇನ್ ಇಯರ್ ಡಿಟೆಕ್ಟ್ ಆಗಿದೆ ಲಾಸ್ಟ್ 2024. ಇಂಡಿಯಾದಲ್ಲಿ ಮಾತ್ರ ಅರೌಂಡ್ 1.2 ಮಿಲಿಯನ್ ಕೇಸಸ್ ಡಿಟೆಕ್ಟ್ ಆಗಿದೆ. ಇವಾಗ ನೋಡಿದರೆ ನಮ್ಮ ಮನೆ ಹತ್ತಿರದಲ್ಲಿರಲಿ, ನಮ್ಮ ಗೊತ್ತಿರೋ ಯಾರೋ ಅವ್ರ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಆಗ್ತಾ ಇದೆ. ಸೊ ಕ್ಯಾನ್ಸರ್ನು ತುಂಬ ಕಾಮನು ಆಗಿದೆ. ಸೊ ಅದ್ರ ಬಗ್ಗೆ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಏನಿದೆ, ಅದ್ರ ಬಗ್ಗೆ ಏನೇನು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋ ತುಂಬ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ಏನಂದರೆ ಕ್ಯಾನ್ಸರಲ್ಲಿ 3 ಮೇನ್ ಟ್ರೀಟ್ಮೆಂಟ್ಸ್ ಇರೋದು. ಒಂದು ಸರ್ಜರಿ, ಏನು ಕಾಣ್ತಾ ಇದೆ ಆಪ್ರೇಷನ್ ಮಾಡಿ ತೆಗೆಯೋದು, ಯೂಶ್ವಲಿ ಸರ್ಜರಿ ಅಂತ ಹೇಳೋದು. ಇನ್ನೊಂದು ಕೀಮೋಥೆರಪಿ, 3ನೇ ಆಪ್ಷನ್ನು ರೇಡಿಯೋಥೆರಪಿ ಅಂತ. ಸೊ ಇದು 3 ಪಿಲ್ಲರ್ಸ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ರೇಡಿಯೋಥೆರಪಿ ಬಗ್ಗೆ ಏನೆಲ್ಲ ಅಡ್ವಾನ್ಸ್ಮೆಂಟ್ ಇದೆ, ನಮ್ಮ ಮಣಿಪಾಲದಲ್ಲಿ ಏನೆಲ್ಲ ಅಡ್ವಾನ್ಸ್ಮೆಂಟ್ ಇದೆ, ಏನೆಲ್ಲ ಫ್ಯೂಚರಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಒಂದು ಇನ್ಫಾರ್ಮೇಷನ್ ಗೊತ್ತಿದ್ರೆ ಅದು ನಮಗೆ ರೇಡಿಯೋಥೆರಪಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗ್ತದೆ ನಮಗೆ. ಸೊ ಅದಂತ ನೋಡಿ ನಾನು ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಕೇಳ್ಬೋದು ಇದ್ರ ಬಗ್ಗೆ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ತಿಳ್ಕೊಂಡು ನಾವೇನು ಮಾಡ್ತೀವಿ ಅಂತ. ಒಂದು ಐಫೋನ್ ಲಾಂಚ್ ಆಗಿದೆ ಅಂತ ಹೇಳಿ ಅದನ್ನು ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ನಮ್ಗೆ ಗೊತ್ತಿರುತ್ತೆ, ಪೇಪರೆಲ್ಲ ಬಂದಿರುತ್ತೆ. ಬಟ್ ಈ ಥರ ಅಡ್ವಾನ್ಸ್ಮೆಂಟ್ಗಳು ರೂಟೀನ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಅದಕ್ಕೆ ನಮ್ಮ ಉದಯವಾಣಿ ಅವ್ರಿಗೆ ನಮ್ಮ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಅವರು ಒಂದು ಎಫರ್ಟ್ ತೊಗೊಂಡು ಇದ್ರ ಬಗ್ಗೆ ನಿಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಒಂದು ಎಫರ್ಟ್ ಹಾಕಿದ್ದಾರೆ. ಸೊ ಅಲ್ಲಿ ಅಡ್ವಾನ್ಸ್ಮೆಂಟ್ ಹೋಗೋಕ್ಕಿಂತ ಮುಂಚೆ ರೇಡಿಯೋಥೆರಪಿ ಸ್ಟೆಪ್ಸ್ ಬಗ್ಗೆ ನಾನು ಜಸ್ಟ್ ಒಂದು ರಫ್ ಐಡಿಯಾ ಹೇಳ್ತೀನಿ. ಯೂಶ್ವಲಿ ಯಾವುದೇ ಪೇಷಂಟ್ಗೆ ರೇಡಿಯೋಥೆರಪಿ ಪ್ಲಾನ್ ಮಾಡ್ತಾ ಇದ್ದರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಪೇಷಂಟ್ಗೆ ಇಮ್ಮೊಬಿಲೈಸೇಷನ್ ಅಂತ ಹೇಳೋದು. ಅಂದರೆ ಪೇಷಂಟ್ನ ಮಲಗಿಸಿ ಟ್ರೀಟ್ಮೆಂಟ್ ಮಾಡೋದು. ರೇಡಿಯೋಥೆರಪಿ ಯಾವಾಗಲೂ ಮಲಗಿಸಿ ಟ್ರೀಟ್ಮೆಂಟ್ ಮಾಡೋ ಟ್ರೀಟ್ಮೆಂಟ್. ಸೊ ಅದಕ್ಕೆ ಪೇಷಂಟು ಮಲಗಬೇಕಾಗುತ್ತೆ ಒಂದು ಕೌಚ್ ಮೇಲೆ. ಸೊ ಅದು ಮಲಗೋ ಪೊಸಿಷನ್ ಬಂದುಬಿಟ್ಟು ಕಂಫರ್ಟಬಲ್ ಆಗಿರಬೇಕಾಗುತ್ತೆ. ಸೊ ಫಸ್ಟು ಮಲಗಿಸ್ಬಿಟ್ಟು ಪೇಷಂಟ್ ಇಮ್ಮೊಬಿಲೈಸ್ ಮಾಡ್ತೀವಿ. ಅಂದರೆ ಪೇಷಂಟು ರೇಡಿಯೇಷನ್ ಮಾಡುವಾಗ ಮೂವ್ಮೆಂಟ್ ಮಾಡಬಾರ್ದು. ಇವಾಗ ರೇಡಿಯೇಷನ್ ಅನ್ನೋದು ಒಂದು ದಿವಸ ಪ್ರೊಸೀಜರ್ ಅಲ್ಲ, ಟೋಟಲ್ 35 ದಿವಸ ಪ್ರೊಸೀಜರ್. ಸೊ ಈ ಥರ 35 ದಿವಸ ರೇಡಿಯೇಷನ್ ಪ್ರೊಸೀಜರ್ ಇರುವಾಗ ಏನಾಗ್ತದೆ ಅಂದರೆ ಡೈಲಿ ಒಂದೇ ಸಾಮಾನ್ಯ ನಾವು ಒಂದೇ ಥರ ಮಲ್ಕೊಳ್ಳೋದು ಆ ಥರ ಆಗೋದು ತುಂಬ ಕಷ್ಟ. ಸೊ ಅದಕ್ಕೆ ನಾವು ಏನಾದರೂ ಪೇಷಂಟ್ಸ್ಗೆ ಇಮ್ಮೊಬಿಲೈಸೇಷನ್ ಡಿವೈಸ್ ಕೊಟ್ಟು ಅದನ್ನು ಯೂಸ್ ಮಾಡ್ಕೊಂಡು ಪೇಷಂಟ್ನ ಇಮ್ಮೊಬಿಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಇಮ್ಮೊಬಿಲೈಸೇಷನ್ ಆದಮೇಲೆ ಒಂದು CT ಸ್ಕ್ಯಾನ್ ಆಗ್ತದೆ. CT ಸ್ಕ್ಯಾನ್ ಏನಕ್ಕೆ ಬೇಕಂದರೆ ರೇಡಿಯೇಷನ್ ಎಲ್ಲಿ ಹೋಗ್ತಾ ಇದೆ ಕಂಡುಹಿಡಿಯೋಕ್ಕೆ CT ಸ್ಕ್ಯಾನ್ ಬೇಕಾಗುತ್ತೆ. ದೆನ್ CT ಸ್ಕ್ಯಾನ್ ಡೆಲಿವರಿ. ಸೊ ಇದು ಬ್ರಾಡ್ಲಿ ನಮ್ಮ ರೇಡಿಯೋಥೆರಪಿ ಸ್ಟೆಪ್ಸ್ ಅಂತ ಹೇಳೋದು. ಇದರಲ್ಲಿ ಏನೆಲ್ಲ ಅಡ್ವಾನ್ಸ್ಮೆಂಟ್ ಬಂದಿದೆ ಅಂತ ನಿಮಗೆ ಒಂದು ರಫ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಆಲ್ಮೋಸ್ಟ್ 10 to 20 ಇಯರ್ಸಲ್ಲಿ ಬಂದಿರೋ ರೀಸೆಂಟ್ ಅಡ್ವಾನ್ಸಸ್ ಇದು. ನಾನು ಎಲ್ಲ ಮಣಿಪಾಲಲ್ಲಿ ಉಪಲಬ್ಧವಿದೆ ಇದೆಲ್ಲ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇಮ್ಮೊಬಿಲೈಸೇಷನ್ ಒಂದು 10-15 ಇಯರ್ಸ್ ಬ್ಯಾಕ್ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಪೇಷಂಟ್ನ ಮಲಗಿಸ್ಬಿಟ್ಟು ಜಸ್ಟ್ ಪೇಷಂಟ್ ಸ್ಕಿನ್ ಮೇಲೆ ಮಾರ್ಕಿಂಗ್ ಮಾಡ್ತಾಯಿದ್ರು. ಬಟ್ ಅದು ಪೇಷಂಟ್ ಸ್ಕಿನ್ ಮೇಲೆ ಮಾರ್ಕಿಂಗ್ ವೆರಿ ಅನ್ಕಂಫರ್ಟಬಲ್. ಆ್ಯಂಡ್ ಪೇಷಂಟ್ ಅದನ್ನ ಸ್ಕಿನ್ ಮಾರ್ಕಿಂಗ್ ಒಂದು ವಾರದಲ್ಲಿ 2 ದಿವಸದಲ್ಲಿ ಸ್ನಾನ ಮಾಡಿದ ತಕ್ಷಣ ಹೊರಟೋಗುತ್ತೆ. ಸೊ ಪುನಃ ಮಾರ್ಕಿಂಗ್ ಮಾಡೋ ಅದೆಲ್ಲ ತುಂಬ ತೊಂದರೆ ಆಗ್ತಾಯಿತ್ತು. ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಏನಂದರೆ ಥರ್ಮೋಪ್ಲಾಸ್ಟಿಕ್ ಮೋಲ್ಡ್ ಅಂತ ಹೇಳ್ತಾರೆ. ಅಂದರೆ ಒಂದು ಪ್ಲಾಸ್ಟಿಕ್ ಥರ ಇರ್ತದೆ. ಅದು ನಾವು ಪೇಷಂಟ್ ಸ್ವಲ್ಪ ಹೀಟ್ ಮಾಡಿದ ತಕ್ಷಣ ಸಾಫ್ಟ್ ಆಗುತ್ತೆ. ಒಂದು ವಾರ್ಮ್ ಟವಲ್ ಥರ ಇರುತ್ತೆ ಅಷ್ಟೇ. ಪೇಷಂಟ್ ಬಾಡಿ ಮೇಲೆ ನಾವು ಹಾಕ್ಬಿಟ್ರೆ ಅದು ಪೇಷಂಟ್ ಸರ್ಫೇಸ್ನ ಇಲ್ಲ ಬಾಡಿ ಸ್ಟ್ರಕ್ಚರ್ನ ಶೇಪ್ ತೊಗೋಬೋದು. ಅದರಿಂದ ಏನಾಗುತ್ತೆ ಅಂದರೆ ಪೇಷಂಟ್ ಎವ್ರಿಡೇ ಮಾಸ್ಕ್ ಹಾಕೊಂಡು ಮಲಗುವಾಗ ಒಂದೇ ಥರ ಮಲ್ಕೋಬೋದು. ಆ್ಯಂಡ್ ಸೇಮ್ ಟೈಮ್ ಎರರ್ಸ್ ಬಂದ್ಬಿಟ್ಟು ಕಡಿಮೆ ಆಗ್ಬೋದು. ಇನ್ನೊಂದು ಅದರಲ್ಲೇ ಇಮ್ಮೊಬಿಲೈಸೇಷನಲ್ಲಿ ಇನ್ನೊಂದು ಲೇಟೆಸ್ಟ್ ಬಂದಿರೋದು ಏನಂದರೆ ವ್ಯಾಕ್ಯೂಮ್ ಲಾಕ್ ಅಂತ ಹೇಳ್ತೀವಿ. ಅಂದರೆ ಇವಾಗ ನಾವು ಬೀನ್ ಬ್ಯಾಗ್ ನೋಡಿದ್ದೀವಲ್ಲ, ಒಂದು ವ್ಯಾಕ್ಯೂಮ್ ವಿತ್ ಬೀನ್ ಬಾಲ್ಸ್ ಎಲ್ಲ ಇರ್ತದೆ. ಅದೇ ಥರ ಒಂದು ಬೆಡ್ ಥರ ಮಾಡಿ ಅದನ್ನು ಪೇಷಂಟ್ ಫಸ್ಟ್ ಮಲಗಿಸ್ಬಿಟ್ಟು ಕಂಫರ್ಟಬಲ್ ಆಗಿರಲಿ ಮಲಗಲಿ ಅಂತ. ಅದಾದಮೇಲೆ ಅವ್ರಿಗೆ ನಾವು ಅದನ್ನು ವ್ಯಾಕ್ಯೂಮ್ ಮಾಡಿ ಅದನ್ನು ಪೇಷಂಟ್ ಶೇಪ್ಗೆ ರಿಟೈನ್ ಮಾಡ್ತೀವಿ. ಸೊ ಅದು ಬೆಡ್ ಥರ ಬಂದುಬಿಟ್ಟು ಎವ್ರಿ ಡೇ ಪೇಷಂಟ್ ಬಂದು ಮಲಗಿಸಿ ಅದ್ರಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಇದರಿಂದ ಪೇಷಂಟ್ಗೆ ಕಂಫರ್ಟ್ ಇಂಪ್ರೂವ್ ಆಗುತ್ತೆ, ನಮ್ಮ ರೇಡಿಯೋಥೆರಪಿ ರಿಪ್ರೊಡ್ಯೂಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಒಂದೇ ಥರ ಸಾಮಾನ್ಯ ಪೇಷಂಟ್ ಟ್ರೀಟ್ಮೆಂಟು ಕರೆಕ್ಟಾಗಿ ಹೋಗ್ಬೋದು. ಇದು ಇಮ್ಮೊಬಿಲೈಸೇಷನಲ್ಲಿ. ಇವಾಗ ಮಕ್ಕಳಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಕ್ಕಳು ಇವಾಗ ನಮ್ಮ ಮಾತು ಕೇಳೋದಿಲ್ಲ. ಅವ್ರು ಇವಾಗ ಯಂಗ್ ಏಜ್ ಇರುವಾಗ ಅವ್ರಿಗೆ ಅರ್ಥನೂ ಆಗಲ್ಲ ಏನು ಹೇಳ್ತಾ ಇದೀವಿ ಅಂತ. ಸೊ ಅಂಥ ಮಕ್ಕಳಿಗೆ ಅನಸ್ತೀಶಿಯಾ ಅವ್ರಿಗೆ ಸ್ವಲ್ಪ ಜ್ಞಾನ ತಪ್ಪಿಸಿ ಆ ಟೈಮಲ್ಲಿ ಅವ್ರಿಗೆ ಇಮ್ಮೊಬಿಲೈಸೇಷನ್ ಮಾಡ್ಬೋದು. ಇದು ಒನ್ ಆಫ್ ದ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಿಕ್ಸ್ ಇವಾಗ ನಮ್ಮ ರೇಡಿಯೋಥೆರಪಿ ಯೂಸ್ ಮಾಡ್ತಿರೋದು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು CT ಸ್ಕ್ಯಾನ್. ಮಾಸ್ಕೆಲ್ಲ ಹಾಕೊಂಡು CT ಸ್ಕ್ಯಾನ್ ಮಾಡುವಾಗ ಇವಾಗ ಯೂಶ್ವಲಿ CT ಸ್ಕ್ಯಾನ್ ಅಂತ ಮುಂಚೆ ಹೆಂಗಿರ್ತಿತ್ತು, ಒಂದು ಪೇಷಂಟ್ನ ಬ್ಲೈಂಡಾಗಿ ಟ್ರೀಟ್ಮೆಂಟ್ ಕೊಡೋದು. ಅಂದರೆ ಎಲ್ಲಿ ಹೋಗ್ತಾ ಇದೆ ರೇಡಿಯೇಷನ್ ಗೊತ್ತಿಲ್ಲ, ಬಟ್ ಅದು ಮಾರ್ಕಿಂಗ್ ಮಾಡಿ ರಫ್ ಎಸ್ಟಿಮೇಷನ್ಗೆ ಹೋಗ್ತಾ ಇತ್ತು. ಅಷ್ಟು ಫುಲ್ ರಫ್ ಎಸ್ಟಿಮೇಷನ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಕಾಯಿಲೆಗೂ ರೇಡಿಯೇಷನ್ ಹೋಗ್ತಾ ಇತ್ತು, ಬಟ್ ಸೇಮ್ ಟೈಮ್ ನಾರ್ಮಲ್ ಸ್ಟ್ರಕ್ಚರ್ಗೆ ರೇಡಿಯೇಷನ್ ಹೋಗ್ತಾ ಇತ್ತು. ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಹೋಗೋದು ರೇಡಿಯೇಷನ್ ಅಂತ. ಆವಾಗ ಇನ್ವೆನ್ಷನ್ ಬಂತು CT ಸ್ಕ್ಯಾನ್ ಡಯಾಗ್ನೋಸ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ನಾವು ಅದನ್ನು CT ಸ್ಕ್ಯಾನ್ನ ಸೇಮ್ ನಮಗೆ ರೇಡಿಯೋಥೆರಪಿ ಪ್ಲಾನಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಫಸ್ಟ್ CT ಸ್ಕ್ಯಾನ್ ತೊಗೊಂಡು ಆ ಪೇಷಂಟ್ನ CT ಸ್ಕ್ಯಾನ್ ಮಾಡಿ ಎಲ್ಲಿ ಕಾಯಿಲೆ ಇದೆ ಅಲ್ಲಿ ಮಾತ್ರ CT ಸ್ಕ್ಯಾನ್ ಮಾಡ್ತೀವಿ. ಪ್ಲಸ್ ಅದನ್ನು ರೇಡಿಯೋಥೆರಪಿ ಕ್ಯಾನ್ಸರ್ನ ನೋಡ್ಬೋದು, ಎಲ್ಲಿ ಕಾಯಿಲೆ ಎಲ್ಲಿದೆ ನೋಡ್ಬೋದು ಅದನ್ನು. ಪ್ಲಸ್ ಅಟ್ ಸೇಮ್ ಟೈಮ್ ಅಕ್ಕಪಕ್ಕ ಸ್ಟ್ರಕ್ಚರ್ಗಳು ಕಾಣುತ್ತೆ ನಮಗೆ. ಸೊ ಇದ್ರ ಇಮೇಜಿಂಗಲ್ಲೇ ಫರ್ದರ್ ಅಡ್ವಾನ್ಸ್ಮೆಂಟ್ ಬಂದಿದೆ.
ಇವಾಗ ಬರೀ CT ಸ್ಕ್ಯಾನ್ ಮಾತ್ರ ಯೂಸ್ ಮಾಡ್ತಾ ಇಲ್ಲ, ಇದು MRI ಯೂಸ್ ಮಾಡ್ತಾ ಇದ್ದೀವಿ, PET ಸ್ಕ್ಯಾನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಲೇಟೆಸ್ಟ್ ಟೆಕ್ನಾಲಜೀಸ್ ಬಂದಿದೆ. ಸೊ ಇದು PET ಸ್ಕ್ಯಾನ್ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ನ ರೇಡಿಯೋಥೆರಪಿ ಪ್ಲಾನಿಂಗ್ ಎಲ್ಲ ಮಾಡ್ಬೋದು. ಅಡ್ವಾಂಟೇಜ್ ಏನಾಗುತ್ತೆ PET ಸ್ಕ್ಯಾನ್ ಇಲ್ಲ CT ಸ್ಕ್ಯಾನ್, ಬರೀ CT ಸ್ಕ್ಯಾನ್ ಮಾಡ್ಬೋದು. ಯಾಕೆ PET ಸ್ಕ್ಯಾನ್ ಅಂತ ಕೇಳಿದ್ರೆ, PET ಸ್ಕ್ಯಾನ್ ಅನ್ನೋದು ಒಂದು ಲೇಟೆಸ್ಟ್, ಅದೊಂದು ಮೆಟಬಾಲಿಕ್ ಆಕ್ಟಿವಿಟಿ ಕಾಣುತ್ತೆ, ಒಂದು ಟ್ಯೂಮರ್ನ ಎದ್ದು ಕಾಣೋದು ಅಂತ ಹೇಳೋದು. ಅದು ಒಂದು ಹೊಸದಾಗಿ ಬಂದಿರೋ ಟೆಕ್ನಿಕ್. ಸೊ ಅದನ್ನು ಯೂಸ್ ಮಾಡಿದ್ರೆ ನಮಗೆ ಟ್ಯೂಮರ್ ಮಿಸ್ ಆಗೋ ಚಾನ್ಸಸ್ ಕಡಿಮೆ ಆಗ್ತದೆ. ಇದು ಇಮೇಜಿಂಗಲ್ಲಿ ಬಂದಿರೋ ಅಡ್ವಾನ್ಸ್ಮೆಂಟ್. ನೆಕ್ಸ್ಟ್ ಬಂದಿರೋದು ಕಂಟೂರಿಂಗ್ ಅಂದ್ರೆ ಒನ್ಸ್ CT ಸ್ಕ್ಯಾನ್ ಆದಮೇಲೆ ಪೇಷಂಟ್ಗೆ ಎಲ್ಲಿ ಕಾಯಿಲೆ ಅದು ಮಾತ್ರ ಕರೆಕ್ಟಾಗಿ ಡ್ರಾ ಮಾಡಬೇಕು ನಾವು. ಪ್ಲಸ್ ನಾವು ಪಕ್ಕ ಇರೋ, ಇವಾಗ ನಮ್ಮ ಹೆಡ್ಡಿನ ಕ್ಯಾನ್ಸರ್ ಅಂತ ಅಂದ್ಕೊಂಡ್ರೆ, ಬಾಯಿ ಕ್ಯಾನ್ಸರ್ ಅಂತ ನೋಡಿದ್ರೆ ಅಕ್ಕಪಕ್ಕ ಪ್ಯಾರೋಟಿಡ್ ಗ್ಲ್ಯಾಂಡ್ ಇದೆ, ಕಣ್ಣಿಗೆ ಬರ್ತದೆ, ಬ್ರೈನ್ ಸ್ಟೆಮ್ ಬರುತ್ತೆ, ಇಲ್ಲ ನಮ್ಮ ಕಿವಿದು ಕಾಕ್ಲಿಯಾ ಅಂತ ಬರ್ತದೆ. ಇದನ್ನು ನಾವು ಡ್ರಾ ಮಾಡಿಕೊಂಡು ಪೇಷಂಟ್ಗೆ ಎಕ್ಸಾಕ್ಟ್ಲಿ ಎಲ್ಲಿ ಟ್ರೀಟ್ಮೆಂಟ್ ಬೇಕೋ ಅಲ್ಲಿ ಮಾತ್ರ ರೇಡಿಯೇಷನ್ ಹೋಗೋ ಥರ ಪ್ಲಾನಿಂಗ್ ಮಾಡ್ಬೋದು. ಸೊ ಇದು ಲೇಟೆಸ್ಟ್ ಟೆಕ್ನಿಕ್ ಬಂದಿರೋದು ಕಾಂಟೂರಿಂಗಲ್ಲಿ. ಕಾಂಟೂರಿಂಗ್ ಏನೇನು ಬಂದಿದೆ ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಎಲ್ಲ ಕಡೆ ನಮ್ಮ ಕಡೆ ಇಂಟರ್ವ್ಯೂನ್ ಆಗ್ತದೆ. ಅದೇ ಥರ ರೇಡಿಯೋಥೆರಪಿ ಬ್ರಾಂಚಲ್ಲೂ AI ಇಸ್ ಕಮಿಂಗ್ ಅಪ್ ಇನ್ ಅ ಬಿಗ್ ವೇ. ಅದೇನು ಮಾಡ್ತಾ ಇದೆ ಅಂದರೆ, ಒಂದು ಸಾಮಾನ್ಯ ಒಂದು ಪೇಷಂಟ್ ಕಂಟೂರಿಂಗ್ ಮಾಡಬೇಕಂದ್ರೆ ನಮಗೆ ಆಸ್ ಅ ಡಾಕ್ಟರ್ ನನಗೆ ಆಲ್ಮೋಸ್ಟ್ 6 to 7 hours ತೊಗೊಳುತ್ತೆ. ಅದು ಎವ್ರಿ ಪೇಷಂಟ್ ಅಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆ. ಸೊ ಒಂದು ಫುಲ್ ದಿವಸ ಬರೀ ಕಂಟೂರಿಂಗಲ್ಲಿ ಹೋಗುತ್ತೆ. ಬಟ್ ಇದು AI ಇಂಟಗ್ರೇಷನ್ ಇರೋದ್ರಿಂದ ಇದು ಎಂಟೈರ್ ಕೆಲಸ ಬರೀ 10 seconds ಆಗುತ್ತೆ. ಬಟ್ ಇನ್ನೂ ಅದು ಡೆವಲಪ್ಮೆಂಟಲ್ಲಿದೆ, ಬಟ್ ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಇನ್ ಅ ಬಿಗ್ ವೇ. ಸೊ ಒಂದು 10 seconds ಒಂದು ಪೇಷಂಟ್ ಕಂಟೂರಿಂಗ್ ಮುಗಿಸಿದ್ರೆ ಆಲ್ಮೋಸ್ಟ್ ನಾವು 6 to 7 hours ಸೇವ್ ಮಾಡ್ಬೋದು ಒಂದು ಪೇಷಂಟಲ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ರೇಡಿಯೋಥೆರಪಿ ಟ್ರೀಟ್ಮೆಂಟು ಬೇಗ ಆಗ್ಬೋದು. ಸೊ ಇದು ಕಂಟೂರಿಂಗಲ್ಲಿ ಬಂದಿರೋ ಲೇಟೆಸ್ಟ್ ಅಡ್ವಾನ್ಸಸ್. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ರೇಡಿಯೋಥೆರಪಿ ಪ್ಲಾನಿಂಗ್. ರೇಡಿಯೋಥೆರಪಿ ಪ್ಲಾನಿಂಗ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾವು ಒಬ್ಬರದ್ದು ಮನೆ ಅಡ್ರೆಸ್ ಕಂಡುಹಿಡಬೇಕಂದ್ರೆ ಒಂದು ಫಸ್ಟ್ ಅರ್ಲಿಯೆಲ್ಲ ಹೆಂಗೆ ತಗೊಳ್ತಾ ಇದ್ವಿ, ಒಬ್ಬರನ್ನ ವಿಚಾರಿಸ್ಕೊಂಡು ಹೋಗೋದು, ಇಲ್ಲ ಪೇಪರಲ್ಲಿ ಬರ್ಕೊಂಡು ಹೋಗ್ತಾ ಇದ್ವಿ. ಇದು ಇವಾಗ ಲೇಟೆಸ್ಟ್ ಟೆಕ್ನಿಕಲ್ ಏನು, ಗೂಗಲ್ ಮ್ಯಾಪಲ್ಲಿ ಒಂದು ಹೆಸರು ಇಲ್ಲ ಏನಾದರೂ ಅಡ್ರೆಸ್ ಆಗಿದ ತಕ್ಷಣ ತುರಂತ ಅವ್ರ ಮನೆ ತನಕ ಹೋಗೋ ತನಕ ಪಿನ್ ಪಾಯಿಂಟ್ ಆಕ್ಯುರಸಿ ಪ್ರೆಸೆಂಟ್ ಮಾಡ್ತಾರೆ. ಅದೇ ಥರನೇ ಒಂದು ಕ್ಯಾನ್ಸರ್ ಸೆಲ್ನ ಕಂಡುಹಿಡಿಯೋಕ್ಕೆ ಬಾಡಿಯಲ್ಲಿ ವೇರಿಯಸ್ ಟೆಕ್ನಿಕಲ್ ಆಗಿದೆ. ಪ್ಲಾನಿಂಗ್ ಅಂತ ಹೇಳೋದು, ಇವಾಗ 2D ಪ್ಲಾನಿಂಗ್ ಹೆಂಗಿರ್ತಿತ್ತು, ಒಂದು ಬೀಮ್ ಇರ್ತಿತ್ತು, ಅದರಲ್ಲಿ ಪೇಷಂಟ್ಗೆ ಇವಾಗ ಫೇಸ್ ಹೆಡ್ ನೆಕ್ ಕ್ಯಾನ್ಸರ್ ಅಂದರೆ ಇಲ್ಲಿ ರೇಡಿಯೇಷನ್ ಕೊಡ್ತಾ ಇದ್ರಿ, ಕ್ಯಾನ್ಸರ್ಗೂ ರೇಡಿಯೇಷನ್ ಹೋಗ್ತಾ ಇತ್ತು, ಸೇಮ್ ಟೈಮ್ ಕಣ್ಣ ಹತ್ರ ರೇಡಿಯೇಷನ್ ಹೋಗೋದು, ಬಾಯಿ ಹತ್ರ ರೇಡಿಯೇಷನ್ ಹೋಗೋದು, ಎಲ್ಲ ಕಡೆ ಒಂದೇ ಸಾಮಾನ್ಯ ರೇಡಿಯೇಷನ್ ಹೋಗ್ತಾ ಇತ್ತು. ಸೊ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಏನಾಗಿದೆ ಅಂದರೆ IMRT ಅಂತ ಹೇಳ್ತೀವಿ, ಅದನ್ನು ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ. IMRT ಟೆಕ್ನಿಕಲ್ ಮೀನಿಂಗ್ ಏನಂದರೆ ನಾವು ಇಂಟೆನ್ಸಿಟಿನ ಮಾಡ್ಯುಲೇಟ್ ಮಾಡ್ಬೋದು. ಅಂದರೆ ಎಲ್ಲಿ ಕಾಯಿಲೆ ಇದೆ ಅಲ್ಲಿ ಮಾತ್ರ ರೇಡಿಯೇಷನ್ ಜಾಸ್ತಿ ಹೋಗಬೇಕು, ಎಲ್ಲಿ ಕಾಯಿಲೆ ಇಲ್ಲವೋ ಅಲ್ಲಿ ರೇಡಿಯೇಷನ್ ಕಡಿಮೆ ಹೋಗಬೇಕು. ಅದನ್ನು ಪ್ಲಾನಿಂಗ್ ಅಂತ ಹೇಳ್ತೀವಿ. ಅದ್ರದ್ದು ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ಕೆಲವೊಂದು ಬಂದಿದೆ. ಇವಾಗ VMAT ಅಂತ ಹೇಳ್ತೀವಿ, ಅಂದರೆ ವಾಲ್ಯೂಮೆಟ್ರಿಕ್ ಮಾಡ್ಯುಲೇಟರ್ ಆಗ್ತಾರೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ವೇರಿಯಸ್ ಟೆಕ್ನಿಕ್ಸ್ ಬಂದಿದೆ. ಸೊ ನಾವು ರೇಡಿಯೇಷನ್ನ ಪಿನ್ ಪಾಯಿಂಟ್ ಮಾಡಿ ಎಲ್ಲಿ ಕಾಯಿಲೆ ಅಲ್ಲಿ ಮಾತ್ರ ಕೊಡೋ ಥರ ಮಾಡ್ಬೋದು. ಅದರಲ್ಲೂ ಇನ್ನು ಲೇಟೆಸ್ಟ್ ಟೆಕ್ನಾಲಜಿ ಏನು ಬಂದಿದೆ ಅಂದರೆ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅಂತ ಹೇಳೋದು, SRT ಅಂತ ಹೇಳ್ತೀವಿ. ಅದರಲ್ಲಿ ಏನು ಮಾಡ್ಬೋದು, ನಾವು ಒಂದು ಚಿಕ್ಕ ಕಾಯಿಲೆಗೆ ಪ್ರಿಸೈಸ್ಲಿ ಟಾರ್ಗೆಟ್ ಮಾಡಿ ತುಂಬ ಹೈ ಡೋಸ್ ರೇಡಿಯೇಷನ್ ಕೊಡ್ಬೋದು. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಪೇಷಂಟ್ ಟ್ರೀಟ್ಮೆಂಟ್ 30-35 ದಿವಸ ಬದಲು ಬರೀ 5 ದಿವಸ ಮಾಡ್ಬೋದು. ಸೊ ಇದೊಂದು ಲೇಟೆಸ್ಟ್ ಟೆಕ್ನಾಲಜಿ ಆ್ಯಂಡ್ ಇದು ತುಂಬ ರೀಸೆಂಟ್ಲಿ ಬಂದಿರೋ ಟೆಕ್ನಾಲಜಿ. ಬಟ್ ಇದಕ್ಕೆ ಸೈಜ್ ಕ್ರೈಟೀರಿಯಾ ತುಂಬ ಇಂಪಾರ್ಟೆಂಟು. ಸೈಜ್ ಚಿಕ್ಕದಿದ್ದರೆ ಅದನ್ನು ಟಾರ್ಗೆಟ್ ಮಾಡಿ ಕೊಡ್ಬೋದು. ಟ್ರೀಟ್ಮೆಂಟ್ ಆಯಿತು, ಪ್ಲಾನಿಂಗ್ ಆಯಿತು. ನೆಕ್ಸ್ಟ್ ಟ್ರೀಟ್ಮೆಂಟ್ ಡೆಲಿವರಿ. ಇವಾಗ ಪೇಷಂಟ್ ಟ್ರೀಟ್ಮೆಂಟ್ ಮಾಡುವಾಗ ನೀವು ಇನ್ವಾಲ್ಟ್ರಿ ಮೂಮೆಂಟ್ಸ್ ತುಂಬ ಆಗ್ಬೋದು. ಪೇಷಂಟ್ ಇವಾಗ ನಾವು 100% ಹೇಳೋಕ್ಕಾಗಲ್ಲ. ಒಂದು ಹೆಂಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಹಂಗೆ ಥರ ಟ್ರೀಟ್ಮೆಂಟ್ ಮಲ್ಕೊಳ್ತಾರೆ, ಇಲ್ಲ ಟ್ರೀಟ್ಮೆಂಟ್ 1 ನಿಮಿಷ ಆದರೆ 1 ನಿಮಿಷ ಪೂರ್ತಿ ಒಂದೇ ಥರ ಮಲಗಿರ್ತಾರೆ ಅಂತ. ಅದಕ್ಕೆ ಮೂವ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಬಂದಿದೆ, ಮೋಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅದನ್ನು. ಅಂದರೆ ಪೇಷಂಟ್ ಇವಾಗ ಬ್ರೆಸ್ಟ್ ರೇಡಿಯೇಷನ್ ಆಗಿರಲಿಲ್ಲ, ಲಂಗ್ ರೇಡಿಯೇಷನ್ ಆಗಿರುವಾಗ ಬ್ರೀದಿಂಗ್ ಮಾಡ್ತಾರೆ ಪೇಷಂಟ್. ಆ ಟೈಮ್ನಲ್ಲಿ ಏನಂದರೆ ಕೆಲವೊಂದು ಟೈಮು ಬ್ರೀದಿಂಗಲ್ಲಿ ನಾವು ಮಿಸ್ ಮಾಡ್ಬೋದು ಟ್ಯೂಮರ್ನ. ಸೊ ಇವಾಗ ಬ್ರೀದಿಂಗ್ನ ಪ್ಯಾಟರ್ನ್ನ ಟ್ರ್ಯಾಕ್ ಮಾಡೋ ಥರ ಒಂದು ಹೊಸ ಟೆಕ್ನಿಕಲ್ ಬಂದಿದೆ. ಅದು ಬ್ರೀದಿಂಗ್ ಮೋಷನ್ ಟೆಕ್ನಿಕ್ ಅಂತ ಹೇಳ್ಬೋದು, ಬ್ರೆತ್ ಹೋಲ್ಡ್ ಟೆಕ್ನಿಕ್ ಅಂತ ಹೇಳ್ತಾರೆ ಅದರಲ್ಲಿ. ಸೊ ಇದರಲ್ಲಿ ನಾವು ಕರೆಕ್ಟ್ಲಿ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಹಾರ್ಟ್ಗೆ ಸ್ಪೇರ್ ಮಾಡ್ಬೋದು ನಾವು ರೇಡಿಯೇಷನ್ ಕೊಡುವಾಗ. ಲೆಫ್ಟ್ ಸೈಡ್ ಬ್ರೆಸ್ಟ್ ಕ್ಯಾನ್ಸರ್ಸಲ್ಲಿ ಹಾರ್ಟ್ಗೆ ಅವಾಯ್ಡ್ ಮಾಡ್ಬೋದು ರೇಡಿಯೇಷನ್, ಲಂಗ್ಗೆ ಅವಾಯ್ಡ್ ಮಾಡ್ಬೋದು ರೇಡಿಯೇಷನ್. ಸೊ ಇದರಿಂದ ಅಡ್ವಾನ್ಸ್ಮೆಂಟಿಂದ ಟಾರ್ಗೆಟ್ ಅಗೇನ್ ಟ್ಯೂಮರ್ಗೆ ಜಾಸ್ತಿ ಡೋಸ್ ಹೋಗ್ತಾ ಇದೆ, ಸೇಮ್ ಟೈಮ್ ನಾರ್ಮಲ್ ಸ್ಟ್ರಕ್ಚರ್ಗೆ ಕಡಿಮೆ ಡೋಸ್ ಹೋಗ್ತಾ ಇದೆ. ಇದು ಪ್ಲಾನಿಂಗ್ ಎಲ್ಲ ಆಯಿತು, ವೆರಿಫಿಕೇಷನು ಆಯಿತು. ಒನ್ಸ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಬರೋದು, ಫಾಲೋಅಪ್ಸಲ್ಲೂ ತುಂಬ ಅಡ್ವಾನ್ಸ್ ಟೆಕ್ನಿಕ್ಸ್ ಬಂದಿದೆ. MRIಯಿಂದ ಫಾಲೋಅಪ್ ಮಾಡ್ಬೋದು, PET ಸ್ಕ್ಯಾನಿಂದ ಫಾಲೋಅಪ್ ಮಾಡ್ಬೋದು, ಇಲ್ಲ ಬೇರೆ ಏನು ಟೆಕ್ನಿಕ್ಗಳು ಬಂದಿರೋದು ಇದರಲ್ಲಿ. ಸೊ ಇದೆಲ್ಲ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ಅಡ್ವಾನ್ಸಸ್ ಇನ್ ರೇಡಿಯೋಥೆರಪಿ. ಇದರಿಂದ ಅಡ್ವಾಂಟೇಜ್ ಏನಾಗ್ತಾ ಇದೆ, ಯಾರು ಅನ್ನೆಸರಿ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತ ಕೇಳ್ಬೋದು. ಕಾಸ್ಟ್ ಅಂತ ನೋಡಿದ್ರೆ ರೀಸನೇಬಲ್ ಇದೆ ಇನ್ನು, ಬಟ್ ಇದು ಅಡ್ವಾಂಟೇಜ್ ನೋಡಿದ್ರೆ ನಮ್ಮ ಟ್ಯೂಮರ್ಗೆ ವೆರಿ ಹೈ ಡೋಸ್ ರೇಡಿಯೇಷನ್ ಸಿಗ್ತಾ ಇದೆ ಆ್ಯಂಡ್ ಸೈಡ್ ಎಫೆಕ್ಟ್ ನಾರ್ಮಲ್ ಸ್ಟ್ರಕ್ಚರ್ ಕಡಿಮೆ ಡೋಸ್ ಸಿಗ್ತಾ ಇದೆ. ಸೊ ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಪೇಷಂಟ್ ಸೈಡ್ ಎಫೆಕ್ಟ್ಸ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ, ಪೇಷಂಟ್ಗಳು ಟ್ಯೂಮರ್ ರೆಸ್ಪಾನ್ಸ್ ತುಂಬ ಜಾಸ್ತಿ ಆಗುತ್ತೆ, ಪೇಷಂಟ್ ಫಾಲೋಅಪ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಪೇಷಂಟ್ ಕಾಂಪ್ಲೈನ್ಸ್ ತುಂಬ ಇಂಪ್ರೂವ್ ಆಗುತ್ತೆ. ಅಂದರೆ ಒಂದು ಪೇಷಂಟ್ಗೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡುವಾಗ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇದೆ, ಪೇಷಂಟ್ ಟ್ರಸ್ಟು ಟ್ರೀಟ್ಮೆಂಟ್ ಮೇಲೆ ಇಂಪ್ರೂವ್ ಆಗುತ್ತೆ, ಸೇಮ್ ಟೈಮ್ ಅವ್ರು ಟ್ರೀಟ್ಮೆಂಟ್ ಬರೋಕ್ಕೂ ಇನ್ನೂ ಹೆಲ್ಪ್ ಆಗುತ್ತೆ.
ಇದರಿಂದ ನಾವು ಪೇಷಂಟ್ನ ಕ್ಯಾನ್ಸರ್ನ ಗುಣ ಮಾಡಲಿಕ್ಕೆ ಗುಣ ಮಾಡೋಕ್ಕೆ ಚಾನ್ಸ್ ಇನ್ನೂ ಜಾಸ್ತಿ ಆಗ್ತದೆ. ಇಷ್ಟೆಲ್ಲ ಅಡ್ವಾನ್ಸ್ಮೆಂಟ್ಸ್ನ ಹೇಳಿದ್ದೀನಿ. ನೀವು ಕೇಳ್ಬೋದು ಇದೆಲ್ಲ ಇಲ್ಲಿ ಅವೈಲೇಬಲ್ ಇದೆಯಾ, ಇಲ್ಲ ನಾವು ಅಮೆರಿಕಾನ ಹೋಗಬೇಕಾ ಎಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅಂತ. ಅದೆಲ್ಲ ಒನ್ಸ್ ಅಪಾನ್ ಅ ಟೈಮ್ ನಮ್ಮ ಹತ್ರ ಫೆಸಿಲಿಟೀಸ್ ಇರಲಿಲ್ಲ. ಬಟ್ ಇವಾಗ ನೋಡಿದ್ರೆ ಲೇಟೆಸ್ಟ್ ಫೆಸಿಲಿಟೀಸ್ ನಮ್ಮ ಮಣಿಪಾಲ್ KMC ಅಲ್ಲೇ ಅವೈಲೇಬಲ್ ಇದೆ. ನಾವು ಹೇಳಿದ್ದೇವೆ ಇವಾಗ ವ್ಯಾಕ್ಲಾಕ್ ಆಗಿರಲಿ, ಇಲ್ಲ ಥರ್ಮೋಪ್ಲಾಸ್ಟಿಕ್ ಮೋಲ್ಡ್ ಆಗಿರಲಿ, ಇಲ್ಲ ನಾವು VMAT, IMRT, ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ, ಟೋಟಲ್ ಬಾಡಿ ರೇಡಿಯೇಷನ್ ಅಂತ ಹೇಳ್ತೀವಿ, TBI ಅಂತ ಇದೆ, ಅದು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. DIBH ಅಂತ ಅಂದರೆ ಬ್ರೆತ್ ಹೋಲ್ಡು, ಕಾರ್ಡಿಯಾಕ್ ಸ್ಪೇರಿಂಗ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಆ್ಯಂಡ್ CBCT ಇಂದ ಕೋನ್ ಬೀಮ್ CT ಸ್ಕ್ಯಾನ್ ನಾವು ಎಕ್ಸಾಕ್ಟ್ಲಿ ಪೇಷಂಟ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗ್ತಾ ಇದೆ ನೋಡೋ ಫೆಸಿಲಿಟೀಸ್ ಎಲ್ಲ ಇಲ್ಲಿ ತುಂಬ ಅವೈಲೇಬಲ್ ಇದೆ. ಈ ಥರ ಫೆಸಿಲಿಟೀಸು ವೆರಿ ರೇರ್ ಮೆಟ್ರೋ ಸಿಟೀಸಲ್ಲಿ ಮೆಟ್ರೋ ಸಿಟೀಸಲ್ಲಿ ಅವೈಲೇಬಲ್ ಇರೋದು. ಬಟ್ ನಮ್ಮ ಮಣಿಪಾಲದಲ್ಲಿ ಅವೈಲೇಬಲ್ ಇರೋದು ತುಂಬ ಒಳ್ಳೆಯ ವಿಷಯ. ಆ್ಯಂಡ್ ಇದರಿಂದ ಪೇಷಂಟ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಲೋಕಲ್ ಪೀಪಲ್ ಇಲ್ಲಿ ಇನ್ನೂ ಬಂದರೆ ಇನ್ನೂ ಅವ್ರಿಗೆ ಬೆನಿಫಿಟ್ ಇದರಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಸೊ ಇದ್ರ ಬಗ್ಗೆ ಜಸ್ಟ್ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಂತ ಇವತ್ತಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು ಸೊ ಮಚ್.